ಸೊ ಸಂತಾನ ಅಂತ ಹೇಳಿ ಬಂದಾಗ ನಾನು ಕೂಡ ಆ ಸ್ಟೇಜ್ ಅನ್ನ ದಾಟ್ಕೊಂಡು ಬಂದಿದ್ದೇನೆ. ಬಹಳಷ್ಟು ಜನ ನನಗೆ ಕೇಳ್ತಾರೆ, ಗುರುಗಳೇ ಯಾವ ಮಂತ್ರದ ಪಠಣೆಯನ್ನ ಮಾಡಿದ್ರಿ ನೀವು ಅಂತ ಪ್ರಶ್ನೆ ಮಾಡ್ಕೊಂಡಾಗ ನಾನು ಎಲ್ಲರಿಗೂ ಕೂಡ ಈ ಉತ್ತರವನ್ನ ಹೇಳ್ತೇನೆ ಈ ಶ್ಲೋಕದ ಮೂಲಕವಾಗಿ. ಅದ್ಯಾವುದು ಅಂತಂದ್ರೆ, ಕೈ ಮುಗಿದು ಕೃಷ್ಣನನ್ನ ಪ್ರಾರ್ಥಿಸುವಂತಹ ಶ್ಲೋಕ, ಅನುಗ್ರಹ ಮಾಡು ಅಂತ ಹೇಳಿ ಕೇಳಿಕೊಳ್ಳುವಂತಹ ಶ್ಲೋಕ. ಆ ಶ್ಲೋಕ ಈ ರೀತಿಯಾಗಿದೆ. ಏನು ಅಂತಂದ್ರೆ, ದೇವಕೀ ಸುತ ಗೋವಿಂದ ವಾಸುದೇವ ಜಗತ್ಪತೆ ದೇಹಿಮೇ ತನಯಂ ಕೃಷ್ಣ ತ್ವಾಮಹಂ ಶರಣಂ ಗತಃ ಅಂತ. ಸೊ ಈ ಶ್ಲೋಕವನ್ನ ವಿಶೇಷವಾಗಿ ಪಠಣ ಮಾಡಬೇಕು. ಪಠಣ ಮಾಡಿ ನಾವೇನ್ ಮಾಡ್ಬೇಕು ಅಂತಂದ್ರೆ, ಒಂದು ಕೃಷ್ಣನ ಪ್ರತಿಮೆಯನ್ನ ಇಟ್ಕೊಳ್ಬೇಕು. ಆ ಕೃಷ್ಣನ ಪ್ರತಿಮೆಗೆ ಈ ಮಂತ್ರವನ್ನ ಹೇಳ್ತಾ ನಾವು ಅಭಿಷೇಕವನ್ನ ಮಾಡಬೇಕು. ಎದರ ಅಭಿಷೇಕ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ, ಹಾಲಿನ ಅಭಿಷೇಕವನ್ನ ಮಾಡಬೇಕು. ಇದನ್ನ ಪಯೋವ್ರತ ಅಂತನೂ ಕೂಡ ಕರೀತಾರೆ. ಪಯೋವ್ರತದ ಒಂದು ಪರ್ಫೆಕ್ಟ್ ಆಗಿರತಕ್ಕಂತಹ ಒಂದು ಡೇಟ್ ಅನ್ನ ಪಂಚಾಂಗಗಳಲ್ಲಿ ಕೊಟ್ಟಿರ್ತಾರೆ. ಅಥವಾ ಈ ವರ್ಷದ ಪಯೋವ್ರತ ಯಾವಾಗ ಅಂತ ಹೇಳಿ ನೀವು ಮೊಬೈಲ್ ಅಲ್ಲಿ ಸರ್ಚ್ ಕೊಟ್ರಿ ಅಂತಂದ್ರೆ ನಿಮಗೆ ಮುಹೂರ್ತಗಳು ದೊರೀತವೆ. ಈ ಸಂದರ್ಭದಲ್ಲಿ ಈ ಮಂತ್ರವನ್ನ ಹೇಳ್ತಾ ಆ ಜಗತ್ಪತಿಯಾದಂತಹ ವಾಸುದೇವನನ್ನ ಪ್ರಾರ್ಥಿಸಿಕೊಳ್ಳುವಂಥದ್ದು, ನೀನೇ ನನ್ನ ಗರ್ಭದಲ್ಲಿ ಬಾ ಅಂತನ್ನುವುದನ್ನ ಹೆಣ್ಣು ಮಕ್ಕಳು ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಬಹಳಷ್ಟು ಕಡೆ ನೀವು ಮೊರೆ ಹೋಗ್ತಿರ್ತೀರಿ, ಆದ್ರೆ ನಿಮಗೆ ಯಾರು ಕೂಡ ಈ ಸಂತಾನ ಗೋಪಾಲಕೃಷ್ಣ ಮಂತ್ರವನ್ನ ಹೇಳೋದಿಲ್ಲ. ಈ ಮೂಲಕವಾಗಿ ನಾನು ನಿಮಗೆ ಸಂತಾನ ಗೋಪಾಲಕೃಷ್ಣನ ಮಂತ್ರವನ್ನ ಹೇಳ್ತಾ ಇದ್ದೇನೆ. ನೀವು ಇದನ್ನು ಗೂಗಲ್ ಸರ್ಚ್ ಮಾಡಿದ್ರು ಕೂಡ ಇವತ್ತಿನ ದಿವಸ ಈ ಸಂತಾನ ಗೋಪಾಲಕೃಷ್ಣ ಮಂತ್ರ ನಿಮಗೆ ಉಪಲಬ್ಧವಿದೆ. ಸೊ ಅವಶ್ಯವಾಗಿ ತಾವೆಲ್ಲರೂ ಕೂಡ ಮಕ್ಕಳ ಪ್ರಾಪ್ತಿಗೋಸ್ಕರವಾಗಿ ಸಂತಾನ ಗೋಪಾಲಕೃಷ್ಣನ ಈ ಮಂತ್ರವನ್ನ ವಿಶೇಷವಾಗಿ ಹೇಳಬೇಕು. ಆ ಮುಹೂರ್ತಗಳು ಏನು ಬರ್ತವೆ, ಆ ಮುಹೂರ್ತಕ್ಕೆ ಸರಿಯಾಗಿ ನೀವು ಶುದ್ಧರಾಗಿ ನೀವೇನ್ ಮಾಡಬೇಕು ಅಂತಂತಂದ್ರೆ, ಆ ಕೃಷ್ಣನ ಒಂದು ಡೊಗ್ಗಾಲ ಕೃಷ್ಣನ ಮೂರ್ತಿ ಬರ್ತದೆ. ಸೊ ಅಂಬೆಗಾಲಿನಲ್ಲಿ ಇರತಕ್ಕಂತಹ ಕೃಷ್ಣನ ಮೂರ್ತಿ, ಬೆಣ್ಣೆ ತಿನ್ನುವಂತಹ ಕೃಷ್ಣನ ಮೂರ್ತಿ, ಆ ಕೃಷ್ಣನ ಮೂರ್ತಿಯನ್ನ ನಿಮ್ಮ ದೇವರ ಮನೆಯಲ್ಲಿ ಇಟ್ಟುಕೊಂಡು ಬಲಗಡೆಗೆ ದೀಪವನ್ನ ಹಚ್ಚಿ ಕೃಷ್ಣನ ಮೂರ್ತಿಯನ್ನ ನಿಮ್ಮ ಮುಂದೆ ಇಟ್ಟುಕೊಂಡು ಆ ಕೃಷ್ಣನ ಮೂರ್ತಿಯ ಮುಂದೆ ಈ ಮಂತ್ರವನ್ನ ನೀವು ಪಠನೆ ಮಾಡಿದ್ದೇ ಆದಲ್ಲಿ, ಪಠನೆ ಮಾಡಿ ಅಭಿಷೇಕ ಮಾಡಿದ್ದೇ ಆದಲ್ಲಿ ನಿಮಗೆ ಅವಶ್ಯವಾಗಿ ಸತ್ಸಂತಾನ ಆಗೋದ್ರೊಳಗ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ. ಸೊ ಅದಕ್ಕೆ ಸಂತಾನ ಪ್ರಾಪ್ತಿಗೆ ಹೇಳಿಕೊಟ್ಟಂತಹ ಮಹಾಮಂತ್ರ ಯಾವುದು ಅಂತಂತಂದ್ರೆ ನಾನು ಈ ಹೊತ್ತಿನವರೆಗೆ ನಿಮಗೆ ತಿಳಿಸಿಕೊಟ್ಟಂತಹ ಮಂತ್ರ. ಸೊ ಅದಕ್ಕೆ ಈ ಪೂಜೆಯ ವಿಧಾನ ಏನು ಅಂತಂದ್ರೆ ಬಹಳ ಸರಳ ಸುಲಲಿತವಾದಂತಹ ವಿಧಾನ. ಸೊ ಇದಕ್ಕೆ ಈ ಸುಲಲಿತವಾದಂತಹ ವಿಧಾನವನ್ನ ಮತ್ತೊಮ್ಮೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅದೇನು ಅಂತಂತಂದ್ರೆ, ನೀವು ವಿಶೇಷವಾಗಿ ಡೊಗ್ಗಾಲ ಕೃಷ್ಣನ ಮೂರ್ತಿಯನ್ನ ಒಂದು ಬಟ್ಟಲಲ್ಲೋ ಎದರಲ್ಲೋ ಇಟ್ಕೊಳ್ರಿ. ಇಟ್ಕೊಂಡು ನೀವೇನ್ ಮಾಡಿ ಅಂತಂತಂದ್ರೆ ಮಂತ್ರವನ್ನ ಪಠಣ ಮಾಡ್ರಿ. ಪಠಣೆ ಮಾಡಿ ಭಕ್ತಿಯಿಂದ ಆ ಸ್ವಾಮಿಗೆ ನೀವು ಅಭಿಷೇಕವನ್ನ ಮಾಡ್ರಿ. ಎದರದು? ಹಾಲಿನ ಅಭಿಷೇಕವನ್ನ. ಆ ಅಭಿಷೇಕ ಮಾಡಿದಂತಹ ಹಾಲನ್ನ ಇಬ್ಬರು ಗಂಡ ಹೆಂಡತಿ ಕೂಡ ಸ್ವೀಕಾರ ಮಾಡಬೇಕಾದದ್ದು. ಅದನ್ನ ಇನ್ನ ಹೆಚ್ಚಿನ ಹಾಲಿನೊಳಗ ನೀವು ಬೆರೆಸ್ಬೇಕು. ಬೆರೆಸಿ ಅದನ್ನೇನ್ ಮಾಡ್ಬೇಕಪ್ಪ ಅಂತಂದ್ರೆ ಅದನ್ನ ಸ್ವೀಕಾರ ಮಾಡಬೇಕು. ಸ್ವೀಕಾರ ಮಾಡಿದ ನಂತರದಲ್ಲಿ ಪ್ರೀತಿಯಿಂದಿರಬೇಕು. ಇದು ಬಹಳ ಮುಖ್ಯ. ಸೊ ಅದನ್ನ ಹಾಲು ಸ್ವೀಕಾರ ಮಾಡಿಬಿಟ್ರೆ ಮಕ್ಕಳಷ್ಟೇ ಆಗೋದಲ್ಲ, ನೀವಿಬ್ಬರು ಪ್ರೀತಿಯಿಂದ ಇರಬೇಕು. ಆ ಸಮಯವನ್ನ ಪ್ರೀತಿಯಿಂದ ಕಳಿಬೇಕು. ಸೊ ಆ ಎಲ್ಲ ದಿನಗಳನ್ನ ಗಮನಿಸಿಕೊಂಡು ಕೃಷ್ಣನಿಗೆ ಅಭಿಷೇಕವನ್ನ ಮಾಡಿ ನೀವು ಕೂಡುವಂತಹ ಸಮಯದೊಳಗ ಅವಶ್ಯವಾಗಿ ಆ ಕೃಷ್ಣನ ಸ್ಮರಣೆಯನ್ನ ಮಾಡ್ತಾ ನೀವು ಆ ಹಾಲನ್ನ ಸೇವಿಸಿ ನಿಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸಬೇಕು. ಆ ಸಂದರ್ಭದಲ್ಲಿ ಸಾಕ್ಷಾತ್ ಶ್ರೀಮನ್ನಾರಾಯಣ ನಿಮ್ಮ ಈ ಒಂದು ಭಕ್ತಿಗೆ ಮೆಚ್ಚಿ ತಾನು ಗರ್ಭದಲ್ಲಿ ಬರೋದು ಅತ್ಯಂತ ನಿಶ್ಚಿತ. ಆದ್ದರಿಂದ ನಾನು ಎಲ್ಲರಿಗೂ ಕೂಡ ಹೇಳುವುದಿಷ್ಟೇ, ಸಂತಾನ ಪ್ರಾಪ್ತಿಯಾಗಿ ತಪ್ಪದೆ ಪಯೋವ್ರತವನ್ನ ಸಂತಾನ ಗೋಪಾಲಕೃಷ್ಣ ಮಂತ್ರವನ್ನ ಹೇಳಿ ತಾವೆಲ್ಲರೂ ಕೂಡ ಮಾಡಬೇಕು. ಯಾವತ್ತಿದ್ರೂ ಕೂಡ ಸಂತಾನ ಆಗೋದು ಮುಖ್ಯ, ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ. ಸತ್ಸಂತಾನ ಆಗುವಂಥದ್ದು ಅಷ್ಟೇ ಮುಖ್ಯ. ಅದಕ್ಕೆ ಆಸ್ತಿ ಮಾಡೋದು ದೊಡ್ಡದಲ್ಲ, ಕಿಂತು ಮಕ್ಕಳನ್ನ ಆಸ್ತಿಕರನ್ನಾಗಿ ಮಾಡೋದು ಬಹಳ ದೊಡ್ಡದಿದೆ. ಸೊ ಅದಕ್ಕೆ ಸಂತಾನ ಎಂಥದ್ದು ಅಂತಂತಂದ್ರೆ, ಈ ವರ ಏನ್ ಭಗವಂತ ನಮಗೆ ಕೊಡ್ತಾನೆ ಇದನ್ನ ನಾವು ಹೊಳ್ಳಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಬೇಡಪ್ಪ ಇದನ್ನ ತಗೋ ನನಗೆ ಬ್ಯಾರೇದ್ ಕೊಡು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳು ಅಂತಹ ದೊಡ್ಡ ಸೌಭಾಗ್ಯ. ಸೊ ಅಂತಹ ಸೌಭಾಗ್ಯ ನಮ್ಮ ಜೀವನದೊಳಗ ಸುರಕ್ಷಿತವಾಗಿ ಕ್ಷೇಮವಾಗಿ ಎಲ್ಲ ರೀತಿಯಾದಂತಹ ಅಭಯಗಳಿಂದ ಎಲ್ಲ ರೀತಿಯಾದಂತಹ ಅನುಕೂಲತೆಗಳಿಂದ ಕೂಡಿ ಬರಬೇಕು ಅಂತಂದ್ರೆ ಭಗವಂತನ ಸ್ಮರಣೆಯನ್ನ ನಾನು ಸಂತಾನ ಗೋಪಾಲಕೃಷ್ಣನ ಮುಖಾಂತರವಾಗಿ ಮಾಡ್ತೇನೆ ಅಂತನ್ನುವುದೇನಿದೆ ಇದನ್ನ ನೀವು ಗಟ್ಟಿಯಾಗಿ ಇಟ್ಕೊಳ್ರಿ. ಅವಶ್ಯವಾಗಿ ನೀವು ಅಂದುಕೊಂಡಂತೆ ನಿಮಗೆ ಎಲ್ಲ ರೀತಿಯಾದಂತಹ ಜಯ ವಿಜಯ ಪ್ರಾಪ್ತಿಯಾಗಿ ನೀವು ಎಲ್ಲ ರೀತಿಯಾದಂತಹ ಸನ್ಮಂಗಲವನ್ನ ಪಡೆಯುವಂತವರಾಗ್ತೀರಿ. ಸಂತಾನ ಗೋಪಾಲಕೃಷ್ಣ ದೇವರ ಪೂರ್ಣ ಅನುಗ್ರಹ ನಿಮ್ಮ ಕುಟುಂಬಕ್ಕೆ ಆಗ್ತದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292
ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.